ದಿ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ನ ಸೆಕ್ಷನ್ 92ನ ಪ್ರಕಾರ ಪ್ರೈವೇಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನಲ್ಲಿ ಕೆಲಸ ಮಾಡುವಂತಹ ಯಾವುದೇ ಎಂಪ್ಲಾಯ್ ಅಥವಾ ಯಾವುದೇ ಟೀಚರನ್ನು ಡಿಸ್ಮಿಸ್ ಅಥವಾ ರಿಮೂವಲ್ ಮಾಡಬೇಕು ಅಂದಾಗ ಅವರಿಗೆ ಸಂಬಂಧಪಟ್ಟಂತಹ ಕಂಡೀಷನ್ಸ್ ಆಫ್ ಸರ್ವಿಸ್ಗಳನ್ನು ಆ ರೂಲ್ಸ್ಗಳನ್ನು ಫಾಲೋ ಮುಖಾಂತರ ಮಾಡಿಯೇ ಅವರನ್ನು ಡಿಸ್ಮಿಸ್ ಅಥವಾ ರಿಮೂವ್ ಮಾಡಬೇಕಾಗುತ್ತೆ. ಡಿಸ್ಮಿಸ್ ಅಥವಾ ರಿಮೂವ್ ಮಾಡೋದಕ್ಕಿಂತ ಮುಂಚೆ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಆ ಎಂಪ್ಲಾಯ್ ಅಥವಾ ಆ ಟೀಚರ್ಗೆ ಅವರ ಮೇಲೆ ಇರುವಂತಹ ಅಲಿಗೇಷನ್ನ ಬಗ್ಗೆ ಇನ್ಫಾರ್ಮ್ ಮಾಡಬೇಕು ಮತ್ತು ಅವರಿಗೆ ಅವರ ಮಾತುಗಳನ್ನು ಹೇಳೋದಕ್ಕೆ ಒಂದು ರೀಸನೇಬಲ್ ಅಪಾರ್ಚುನಿಟಿಯನ್ನು ಕೊಡಬೇಕು. ಸರಿಯಾದ ರೀತಿಯಲ್ಲಿ ಇನ್ಕ್ವೈರಿಯನ್ನು ಮಾಡಬೇಕು. ಇನ್ಕ್ವೈರಿ ಆದ ಮೇಲೆ ಆತನಿಗೆ ಏನಾದರೂ ಪೆನಾಲ್ಟಿ ಆಗಿದೆಯಾ, ಆ ಪೆನಾಲ್ಟಿಯನ್ನು ಹಾಕೋದಕ್ಕೆ ಯಾವುದಾದ್ರೂ ಎವಿಡೆನ್ಸ್ಗಳಿದಾವ, ಅವೆಲ್ಲವನ್ನ ಆತನ ಎದುರುಗಡೆ ಇಟ್ಟು ಈ ಡಿಸ್ಮಿಸ್ ಅಥವಾ ರಿಮೂವಲ್ ಆಕ್ಷನ್ಸ್ಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಕೆಲವು ಸಂದರ್ಭ ಸಸ್ಪೆಂಡ್ ಮಾಡಿದ್ರು ಕೂಡ ಆ ಸಸ್ಪೆಂಡ್ ಅವಧಿ 6 ವೀಕ್ಸ್ನವರೆಗೆ ಮಾತ್ರ ಇರುತ್ತೆ. ಹೆಚ್ಚಿನ ಸಮಯ ಬೇಕಾದ್ರೆ ಕಾಂಪಿಟೆಂಟ್ ಅಥಾರಿಟಿಯಿಂದ ಪರ್ಮಿಷನ್ ಅನ್ನು ಪಡ್ಕೊಳ್ಬೇಕಾಗತ್ತೆ.